ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಸೆಲ್ಫ್ ಪ್ಯಾಂಪರಿಂಗನ್ನು ಮನ್ಯಾಗ ಹೆಂಗೆ ಮನೆಯೊಳಗಿರುವಂತಹ ಸಾಮಾನು ಯೂಸ್ ಮಾಡ್ಕೋಬಹುದು ಅಂಥೇಳಿ ಇವತ್ತಿನ ವಿಡಿಯೋನಾಗ ತೋರಿಸ್ಕೊಡ್ತೀನಿ ಅಂತ. ವಿಡಿಯೋ ಎಂಡ್ ತನಕ ನೋಡ್ರಿ, ಬಿಕಾಸ್ ಈ ಥರ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋ ದಿನಾಲು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಈ ವಿಡಿಯೋನಾಗ ನಾನು ಮೇನ್ಲಿ ಒಂದೊಳ್ಳೆ ಹೇರ್ ಮಾಸ್ಕ್, ಫೇಸ್ ಶೇವ್ ಹೆಂಗೆ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಮನೆಯಲ್ಲೇ ಪೆಡಿಕ್ಯೂರ್ ಯಾವ ಥರ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂಥೇಳಿ ಎಲ್ಲ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ನಮ್ಮ ಗಾರ್ಡನ್ನಾಗ ಅಲೋವೆರಾ ಇತ್ತು. ಸೊ ಅಲೋವೆರಾದ ಸ್ವಲ್ಪ ಒಂದು ಅರ್ಧ ಆದಷ್ಟು ಒಂದು ಲೀಫ್ ಏನಿರ್ತೈತಿ ಅದ್ರೊಳಗೆ ಅರ್ಧ ತೊಗೊಳ್ರಿ. ನಿಮ್ಮ ಹೇರ್ ಲೆಂತ್ ಜಾಸ್ತಿ ಇತ್ತಂದ್ರೆ ಫುಲ್ ಒಂದು ಲೀಫ್ ಕೂಡ ಹಾಕ್ಕೊಳ್ಬೋದು. ಸೊ ಸೈಡ್ಸಿಗೆ ಮುಳ್ಳು ಥರ ಇರ್ತೈತೆ, ಅದನ್ನು ಕಟ್ ಮಾಡ್ಕೊಂಡೆ ಮ್ಯಾಲಿಂದ ಈ ಥರ ಸ್ಕಿನ್ ಎಲ್ಲ ಕೂಡ ಚೆನ್ನಾಗಿ ಹೆರಿಗೆ ತಕ್ಕೊಬೇಕು. ಒಳಗಡೆ ನಿಮಗೆ ಟ್ರಾನ್ಸ್ಪರೆಂಟ್ ಜೆಲ್ ಸಿಗ್ತೈತಲ್ಲ, ಸೊ ಅದನ್ನು ಸ್ಮಾಲ್ ಪೀಸಸ್ ಮಾಡಿಕೊಂಡು ಒಂದು ಮಿಕ್ಸಿ ಗ್ರೈಂಡರ್ ಜಾರಿಗೆ ಹಾಕ್ಕೊಳ್ರಿ. ಸೊ ಅದನ್ನು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಅಲೋವೆರಾ ನಮ್ಮ ಹೇರ್ ಮತ್ತು ನಮ್ಮ ಸ್ಕಿನ್ನಿಗೆ ಒಳ್ಳೆ ನರಿಷ್ಮೆಂಟ್ ಕೊಡ್ತೈತಿ, ಹೈಡ್ರೇಷನ್ ಕೊಡ್ತೈತಿ. ಸಮ್ಮರ್ನ್ಯಾಗ ಸ್ಕಿನ್ ಮತ್ತು ಹೇರ್ ಭಾಳ ಡ್ರೈ ಆಗಿರ್ತಾವೆ. ಸ್ಪೆಷಲಿ ನಂದು ಡೆಡ್ ಹೇರ್ ಭಾಳ ಆಗ್ತೈತಿ ಮತ್ತು ಸ್ಪ್ಲಿಟ್ ಎಂಡ್ಸ್ ಭಾಳ ಆಗ್ತಾವೆ. ಸೊ ಈ ಥರ ರುಬ್ಬಿದ ಮೇಲೆ ಚೆನ್ನಾಗಿ ವೈಟ್ ಕಲರ್ ಪೇಸ್ಟ್ ರೆಡಿ ಆಗ್ತೈತಿ. ಸೊ ಲೋಳೆ ಸರ ಅಂತ ಅಂತಾರೋ. ಸೊ ಅದ್ರ ಟೆಕ್ಸ್ಚರ್ ಈ ಥರ ಲೋಳೆ ಥರ ಇರ್ತೈತಿ. ಇಟ್ಸ್ ಅ ಜೆಲ್ ಫಾರ್ಮ್. ಅದಾದಮೇಲೆ ಸ್ವಲ್ಪ 1 ಸ್ಪೂನ್ ನಾನು ಇದ್ರೊಳಗೆ ಕರ್ಡ್ ಮಿಕ್ಸ್ ಮಾಡ್ಕೊಂಡೇನಿ ಆ್ಯಂಡ್ 1 ಸ್ಪೂನ ಕೊಕೊನಟ್ ಆಯಿಲ್ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಈ ಥರ ಟೆಕ್ಸ್ಚರ್ ಆಗಿರ್ತೈತಿ, ನೋಡ್ಬೋದು. ಇದು ಭಾಳ ಚೆನ್ನಾಗೆ ನರಿಷ್ಮೆಂಟ್ ಕೊಡ್ತೈತಿ ನಮ್ಮ ಕೂದಲೇನಾದರೂ ಭಾಳ ಡ್ರೈ ಆಗಿತ್ತು, ಫ್ರಿಝಿ ಆಗಿತ್ತು, ಕೂದಲೊಳಗೆ ಜೀವ ಇಲ್ಲ ಅನ್ನೋ ಥರ ನಿಮಗೆ ಫೀಲ್ ಆಗತೈತಿ ಅಂತಂದ್ರೆ ಈ ಮಾಸ್ಕ ನೀವು ಒಂದು 15 ದಿನಕ್ಕೆ ಒಂದು ಸತಿ ಅಥವಾ ತಿಂಗಳಿಗೆ ಒಂದು ಸತಿ ಕೂಡ ಹಚ್ಕೊಳ್ಬೋದು. ಡ್ರ್ಯಾಂಡ್ರಫ್ ಕೂಡ ಭಾಳ ಕಮ್ಮಿ ಮಾಡ್ತೈತಿ ಇದು. ಸೊ ಈ ಥರ ಪಾರ್ಟಿಷನ್ ಬೈ ಪಾರ್ಟಿಷನ್ ಮಾಡಿಕೊಂಡು ಚೆನ್ನಾಗಿ ಸ್ಕ್ಯಾಲ್ಪ್ ಮತ್ತು ಹೇರ್ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ ಒಂದು ಮಿನಿಮಮ್ 20 ಮಿನಿಟ್ಸ್ ಆರ್ ಮ್ಯಾಕ್ಸಿಮಮ್ ನಿಮ್ಮ ಕಡೆ ಆದರೆ 45 ಮಿನಿಟ್ಸ್ ಬಿಡ್ರಿ. ಒಳಗಡೆ ಚೆನ್ನಾಗಿ ಸ್ಕ್ಯಾಲ್ಪಿಗೆಲ್ಲ ಕೂಡ ಇಳಿದಿರ್ತೈತಿ, ಚೆನ್ನಾಗಿ ನರಿಷ್ಮೆಂಟ್ ಕೂಡ ಆಗಿರ್ತೈತಿ. ಈ ಹೇರ್ ಮಾಸ್ಕ್ ಫಸ್ಟ್ ರೆಡಿ ಮಾಡ್ಕೊಂಡು ಹಚ್ಕೊಂಡ್ಬಿಡ್ಬೇಕು, ಬಿಕಾಸ್ ಬೇರೆ ಎಲ್ಲ ಪ್ರೊಸೀಜರ್ ಆರಾಮಾಗಿ ಫಾಲೋ ಮಾಡ್ಬೋದು. ಸೊ ಈ ಹೇರ್ ಮಾಸ್ಕ್ ಒಣಗೋ ತನಕ ನಾನು ಒಂದು ಬೌಲ್ನಾಗ ಒಂದು ಫೇಸ್ ಮಾಸ್ಕ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನಾನಿದು 100% ನ್ಯಾಚುರಲ್ ಆಗಿರುವಂಥ ಬಂಜಾರಸ್ ಅವ್ರದ್ದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಈ ಥರ ಫೇಸ್ ಪ್ಯಾಕಾಗ ಭಾಳ ಚಲೋ ಇರ್ತಾವೆ. ಸೊ ಇದು ಮುಲ್ತಾನಿ ಮಿಟ್ಟಿ ವಿತ್ ರೋಸ್ ವಾಟರ್ ಹಾಕ್ಕೊಂಡೇನಿ. ನಂದು ಸ್ಕಿನ್ ಭಾಳ ಸೆನ್ಸಿಟಿವ್ ಐತಿ ಮತ್ತು ಆ್ಯಕ್ನೆ ಪ್ರೋನ್ ಸ್ಕಿನ್ ಐತಿ. ಸೊ ಏನಾದರೂ ಸ್ವಲ್ಪ ಬೇರೆ ಪ್ರಾಡಕ್ಟ್ ಹಚ್ಚಿತ್ತು ಅಂತಂದ್ರೆ ಪಿಂಪಲ್ ಇಮಿಡಿಯೇಟ್ಲಿ ಬಂದುಬಿಡ್ತೈತಿ. ಅದಕ್ಕೆ ರೋಸ್ ವಾಟರ್ ನಂಗೆ ಸೇಫೆಸ್ಟ್ ಅಂತ ಅನ್ನಿಸ್ತೈತಿ. ಸೊ ರೋಸ್ ವಾಟರ್ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಈ ಥರ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದೆ ಮುಲ್ತಾನಿ ಮಿಟ್ಟಿದೆ ಎಲ್ಲ ಕಡೆ ಚೆನ್ನಾಗಿ ಒಂದು ಥಿನ್ ಲೇಯರ್ ಅಪ್ಲೈ ಮಾಡ್ಕೊತೀನಿ. ಸೊ ನಿಮ್ಮ ಸ್ಕಿನ್ನಲ್ಲಿರುವಂತಹ ಗಂಕ್, ಡರ್ಟ್, ಸೊ ಏನೆಲ್ಲ ಡೆಡ್ ಸೆಲ್ಸ್ ಐತಿ ಅಥವಾ ಭಾಳಷ್ಟು ಡೆಡ್ ಸೆಲ್ ಅಕ್ಯುಮುಲೇಟ್ ಆಗಿರ್ತೈತಿ ಒಂದು ಲೇಯರ್ ಫುಲ್, ಅದನ್ನೆಲ್ಲ ಮುಲ್ತಾನಿ ಮಿಟ್ಟಿ ಹೀರ್ಕೊಂಡ ಡ್ರೈ ಮಾಡಿಬಿಡ್ತೈತಿ. ಆಕ್ಸೆಸ್ ಆಯಿಲ್ ಕೂಡ ತೆಗೆದುಬಿಡ್ತೈತಿ. ಸೊ ಆ ಫೇಸ್ ಮಾಸ್ಕ್ ಒಣಗೋ ತನಕ ಸ್ವಲ್ಪ ನೇಲ್ ಪೇಂಟ್ ಹಚ್ಕೊಂಡಿದ್ದೆಲ್ಲ ರಿಮೂವ್ ಮಾಡೋಣ. ಒಂದು ಬಕೆಟ್ನಾಗ ಒಂದು ಬಾಡಿ ವಾಶ್ ಅಥವಾ ಸ್ವಲ್ಪ ಶ್ಯಾಂಪೂ ಹಾಕ್ಕೊಂಡು ಬಿಸಿ ನೀರು, ಅಂದ್ರೆ ನಿಮ್ಗೆ ಎಷ್ಟು ಬಿಸಿ ತಡೀತದಲ್ಲ ಅಷ್ಟು ಬಿಸಿ ನೀರು ಹಾಕ್ಕೊಂಡು ಕಾಲನ್ನು ನೆನೆ ಇಡ್ರಿ. ಇದ್ರೊಳಗೆ ನೀವು 10 ನಿಮಿಷ ಕಾಲನ್ನು ಸೋಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಒಂದು ಸ್ಟೀಲ್ದ ಸ್ಕ್ರೇಪರ್ ಸಿಗ್ತೈತಿ, ಎಲ್ಲ ಅಂಗಡಿ ಒಳಗೂ ಸಿಗ್ತೈತಿ. ಇದರಿಂದ ಡೆಡ್ ಸೆಲ್ಸ್ ತೆಗಿಯೋಕೆ ಭಾಳ ಅಂದ್ರೆ ಭಾಳ ಈಸಿ ಆಗ್ತೈತಿ. ಈ ಥರ ಚೆನ್ನಾಗಿ ನೀವು ಸ್ಕ್ರೇಪ್ ಉಜ್ಕೊಂಡ್ರಿ ಅಂತಂದ್ರೆ ಒಂದು 5 ನಿಮಿಷ ಉಜ್ಕೊಂಡ್ರೆ ಸಾಕು. ಎಲ್ಲ ಡೆಡ್ ಸೆಲ್ಸ್ ಕೂಡ, ಡೆಡ್ ಸ್ಕಿನ್ ಏನು ಅಕ್ಯುಮುಲೇಟ್ ಆಗಿರ್ತೈತಿ ಎಲ್ಲ ಕೂಡ ಚೆನ್ನಾಗಿ ಸ್ಮೂತ್ ಆಗಿಬಿಡ್ತೈತಿ ಹೊರಗೆ ಹೋದ್ಮೇಲೆ. ಸೊ ಇದ್ರೊಳಗೆ ನೀವು ಸೋಡಾ ಕೂಡ ಹಾಕೋಬೋದು ಬಕೆಟ್ನಾಗ, ಬಟ್ ಸೋಡಾದಿಂದ ಸ್ಕಿನ್ ಭಾಳ ಡ್ರೈ ಆಗ್ತೈತಿ, ಬಟ್ ಕ್ಲೀನ್ ಅಂತೂ ಆಗ್ತೈತಿ. ಅದಾದಮೇಲೆ ಚೆನ್ನಾಗಿ ಟ್ರೈ ಮಾಡಿಕೊಂಡು ಮುಲ್ತಾನಿ ಮಿಟ್ಟಿ ಪ್ಯಾಕ್ ಏನು ಉಳಿದಿತ್ತು ಅದನ್ನು ಕೂಡ ಕಾಲಿಗೆ ಹಚ್ಕೊಂಡ್ಬಿಟ್ಟೆ. ಇದರಲ್ಲಿರುವಂತಹ ಎಲ್ಲ ಡರ್ಟನ್ನು ಕೂಡ ರಿಮೂವ್ ಮಾಡಿ ನಿಮ್ಮ ಪಾದಗಳನ್ನು ಭಾಳ ಚೆನ್ನಾಗಿ ಭಾಳ ಸಾಫ್ಟಾಗಿ ಮಾಡಿಬಿಡ್ತೈತಿ. ಇದೊಂದು 10 ಮಿನಿಟ್ಸ್ ಬೇಕು ಪ್ಯಾಕ್ ಒಣಗಕ್ಕೆ. ಸೊ ಅಲ್ಲಿ ತನಕ ಫೇಸ್ ಮೇಲೆ ಭಾಳ ಅನ್ವಾಂಟೆಡ್ ಹೇರ್ ಕೂಡ ಬೆಳೆದ್ಬಿಟ್ಟಿತ್ತು. ಸೊ ಅದನ್ನು ಶೇವ್ ಮಾಡೋಣ ಅಂತ ಯಾವುದಾದ್ರೂ ಆಲೋವೆರಾ ಜೆಲ್ ಅಥವಾ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರನ್ನು ಚೆನ್ನಾಗಿ ಥಿಕ್ಕಾಗಿ ಅಪ್ಲೈ ಮಾಡಿರಿ. ಸೊ ಈ ಥರ ಫೇಸ್ ರೇಸರ್ ನಿಮಗೆಲ್ಲ ಶಾಪ್ನಾಗೂ ಈಗ ಭಾಳ ಈಸಿಲಿ ಅವೈಲೇಬಲ್ ಅದಾವು. ಸೊ ಡೌನ್ವರ್ಡ್ಸ್ ಅದನ್ನು ಶೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಎಕ್ಸ್ಟ್ರಾ ಐಬ್ರೋ ಲೆಂತ್ ಏನು ಬೆಳೆದಿರ್ತೈತಿ ಅದನ್ನು ಕೂಡ ಸಿಸರ್ನಿಂದ ನಾನು ಕಟ್ ಮಾಡ್ಕೊತೀನಿ. ಸೊ ಮನ್ಯಾಗ ಈ ಥರ ಐಬ್ರೋಸ್ ಮಾಡ್ಕೊಳಕ್ಕೆ ಇಷ್ಟ ನನಗೆ ಭಾಳ, ಅಂದ್ರೆ ಥಿನ್ ಐಬ್ರೋಸ್ ಇಷ್ಟ ಇಲ್ಲ, ನ್ಯಾಚುರಲಾಗಿ ಹೆಂಗೆ ಬೆಳೆದಿರ್ತೈತಿ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತೀನಿ ಅಷ್ಟೆ.
ಸೊ ಎಕ್ಸಾಕ್ಟಾಗಿ ಭಾಳ ಥಿನ್ ಶೇಪ್ ಕೂಡ ಏನು ಕೊಟ್ಟಾಕೆ ಹೋಗಂಗಿಲ್ಲ. ಅದಾದಮೇಲೆ ಚೆನ್ನಾಗೆ ಶೇವ್ ಮಾಡ್ಕೋಬೇಕು. ಸೊ ಶೇವ್ ಮಾಡಾದ್ಮೇಲೆ ಚೆನ್ನಾಗೆ ಮುಖ ತೊಳ್ಕೊಬೇಕು. ಬಿಕಾಸ್ ಅನ್ವಾಂಟೆಡ್ ಹೇರ್ ಎಲ್ಲ ಏನು ರಿಮೂವ್ ಆಗಿರ್ತೋ ಅದರಲ್ಲಿ ಭಾಳ ಬ್ಯಾಕ್ಟೀರಿಯಾ ಕೂಡ ಇರ್ತೈತಿ. ಫೇಸ್ ಎಲ್ಲ ಚೆನ್ನಾಗೆ ವಾಶ್ ಮಾಡಿ ಈ ರೇಸರನ್ನು ಕೂಡ ಬಿಸಿನೀರಿನಾಗ 3 ಸತಿ ವಾಶ್ ಮಾಡಿ ಅದರ ಡ್ರೈ ಮಾಡಿ ಟವಲಿಂದ ಅದ್ರ ಕ್ಯಾಪನ್ನು ಹಾಕಿ ಕೂಡ ಇಡಬೇಕು. ಸೊ ಈಗ ಹ್ಯಾಂಡ್ ಮತ್ತು ಲೆಗ್ ಕೂಡ ಶೇವ್ ಮಾಡ್ಕೊಳ್ಳೋದು. ಸೊ ಮೇನ್ಲಿ ಶೇವಿಂಗ ನಾನು ಜಿಲೆಟ್ ಯೂಸ್ ಆ್ಯಂಡ್ ಥ್ರೂ ರೇಸರ್ ಬಳಸ್ತೀನಿ. ಸೊ ಬಾಡಿ ವಾಶನ್ನು ಲೂಫಾ ಮೇಲೆ ಹಾಕ್ಕೊಳ್ಳೋದು, ಅದಾದಮೇಲೆ ಚೆನ್ನಾಗಿ ಲ್ಯಾದರ್ ಮಾಡಿ ಈ ಥರ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡೋದು. ಸೊ ಹೇರ್ ರಿಮೂವ್ ಮಾಡೋದು ಇಟ್ಸ್ ಅ ಸಬ್ಜೆಕ್ಟಿವ್ ಟಾಪಿಕ್. ಸೊ ಇಷ್ಟ ಇದ್ದವ್ರು ಮಾಡ್ಬೋದು, ಇಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಕಂಡೀಷ್ನರ್ ಯೂಸ್ ಮಾಡ್ಕೊಂಡು ಕೂಡ ಹೇರ್ ರಿಮೂವ್ ಮಾಡ್ಬೋದು ನೀವು ಬಾಡಿದು. ಸೊ ನಾನೀಗ ಶವರ್ ತೊಗೊಳ್ಳೋ ಟೈಮ್, ಸೊ ನಾನು ಇವತ್ತು ಡೈಲಿ ಬೇಸಿಸ್ ಮೇಲೆ ಈ ಲಕ್ಸ್ ಬಾಡಿ ವಾಶ್ ಯೂಸ್ ಮಾಡ್ತೀನಿ. ಭಾಳ ಮಸ್ತ್ ಐತಿ, ಇನ್ ವೆರಿ ಅಫೋರ್ಡೆಬಲ್ ರೇಂಜ್ ಆ್ಯಂಡ್ ಆಲ್ಸೋ ಫ್ರ್ಯಾಗ್ರೆನ್ಸ್ ಅಂತೂ ಭಾಳ ಚಲೋ ಬಾಡಿ ವಾಶ್ಗೂ ಕೂಡ ಟಕ್ಕರ್ ಕೊಡ್ತೈತಿ. ಸೊ ಈ ಫೇಸ್ ವಾಶ್ ನಾನು ಯೂಸ್ ಮಾಡ್ತೀನಿ. ಇಟ್ ಈಸ್ ಅ ಮೆಡಿಕೇಟೆಡ್ ಫೇಸ್ ವಾಶ್. 5% AHA BHA ಐತಿ. ಬಿಕಾಸ್ ನಂಗೆ ಲಾರ್ಜ್ ಓಪನ್ ಪೋರ್ಸ್ ಅದಾವು ಆ್ಯಂಡ್ ಆ್ಯಕ್ನೆ ಪ್ರೋನ್ ಸ್ಕಿನ್ ಐತಿ. ಅದಕ್ಕೆ ಭಾಳ ಹೆಲ್ಪ್ ಆಗೈತೆ ನನಗೆ ಇಲ್ಲಿ ತನಕ. ಇದು ಸೆಕೆಂಡ್ ಬಾಟಲ್. ಸೊ ನನ್ನ ಶ್ಯಾಂಪು ಇದು ನನ್ನ ಮೋಸ್ಟ್ ಫೇವ್ರೇಟ್ ಲೋರಿಯಾಲ್ ಅವ್ರದ್ದು ಹೊಸ ರೇಂಜ್ ಬಂದೈತಿ ಪರ್ಪಲ್ ಕಲರ್ದು. ಸೊ ಭಾಳ ಮಸ್ತ್ ಐತಿ ಶ್ಯಾಂಪು. ಕಂಡೀಷ್ನರ್ ನಾನು ಟ್ರೆಸ್ಮೆ ಅವ್ರದ್ದು ಯೂಸ್ ಮಾಡ್ತೀನಿ. ಸೊ ಶವರ್ ತೊಗೊಂಡಾದ್ಮೇಲೆ ಭಾಳ ಫ್ರೆಶ್ ಅನ್ಸತ್ತೈತಿ ಆ್ಯಂಡ್ ನೀವು ಡಿಫ್ರೆನ್ಸ್ ಕೂಡ ನೋಡ್ಬೋದು ಫೇಸ್ನಾಗ. ಸ್ವಲ್ಪ ರೋಸ್ ವಾಟರ್ ಸ್ಪ್ರೇ ಮಾಡ್ಕೊಂಡು ಈ ಸೀರಮನ್ನು ಅಪ್ಲೈ ಮಾಡ್ಕೊತೀನಿ. ಇದು ಜಾಯ್ ಬ್ರ್ಯಾಂಡ್ದ ಭಾಳ ಭಾರಿ ಬ್ರ್ಯಾಂಡ್ ಐತಿ ಸ್ಕಿನ್ ಕೇರ್ನ್ಯಾಗ ಮತ್ತು ಬಾಡಿ ಕೇರ್ನ್ಯಾಗ ಅಂತ ಹೇಳ್ಬೋದು. ಸೊ ಇದು ಬ್ಲೆಮಿಶ್ ಫ್ರೀ ಸೀರಮ್. ಸೊ ಮೊದಲು ನಾನು ನಯಾಸಿನಮೈಡ್ ಮತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ಈ ಸೀರಮ್ ಏನು ಯೂಸ್ ಮಾಡತ್ತೀನಿ ಜಸ್ಟ್ 20 days ಆಯಿತು. ಭಾಳ ವಿಸಿಬಲ್ ಡಿಫ್ರೆನ್ಸ್ ನನಗೆ ಗೊತ್ತಾಗೈತಿ ಆ್ಯಂಡ್ ಭಾಳ ಚಲೋ ಅಂದ್ರೆ ಭಾಳ ಚಲೋ ಬ್ರ್ಯಾಂಡ್ ಐತಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಅದಾದಮೇಲೆ ಪಾಂಡ್ಸ್ದ ಸೂಪರ್ ಜೆಲ್ ಲೈಟ್ ಫೇಸ್ ಮಾಯ್ಶ್ಚರೈಸರ್ ಆ್ಯಂಡ್ ಚೆನ್ನಾಗೆ ಅಪ್ಲೈ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು 30 seconds ನೀವು ವೇಟ್ ಮಾಡಬೇಕು. ಜಾಯ್ ಅವ್ರದ್ದು SPF ಸನ್ಸ್ಕ್ರೀನ್. ಸಮ್ಮರ್ ಇರಲಿ ಯಾವುದೇ ಸೀಸನ್ ಇರಲಿ ಇದನ್ನು ಯೂಸ್ ಮಾಡಿರಿ. ಇದು 50++++ ಐತಿ. ಸೊ ಇದು UV ರೇಸಿಂದ ನಿಮ್ಮ ತ್ವಚೆಯನ್ನು ಕಾಪಾಡ್ತೈತಿ ಅಂತ ನಾವು ನಂಬಬೇಕು. ಆ್ಯಂಡ್ ಸನ್ಸ್ಕ್ರೀನ್ ಡೈಲಿ ಬೇಸಿಸ್ ಮೇಲೆ ಒಂದು ಭಾಳಷ್ಟು ವರ್ಷ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕರೆಗೂ ಭಾಳ ಪ್ರೊಟೆಕ್ಟೆಡ್ ಆಗಿರ್ತೈತಿ. ಡ್ಯಾಮೇಜಿಂದ ಸ್ವಲ್ಪ ಆದರೂ ಕಮ್ಮಿ ಆಗಿರ್ತೈತೆ ಅಂತ ಹೇಳ್ಬೋದು. ಸೊ ಐ ಆಮ್ ಲವಿಂಗ್ ಮೈ ಸ್ಕಿನ್ ಕೇರ್ ಆದಮೇಲೆ ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಫೀಲಿಂಗ್ ಬರ್ತೈತಿ. ಸೊ ಅದಾದಮೇಲೆ ನಿವ್ಯಾ ಅವ್ರದ್ದು ಇದು ಲಿಪ್ ಬಾಮ್ ಹಚ್ಕೊಳ್ತೇನೆ ನಾನು. ಸೊ ನಿಮ್ಮ ಫೇಸ್ ಅಥವಾ ನಿಮ್ಮ ಸ್ಕಿನ್ ಯಾವುದೇ ಥರ ಇರಲಿ, ಮೊದಲು ನೀವು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅನ್ನೋದಿರಬೇಕು. ನಿಮ್ಮನ್ನು ನೀವು ಫಸ್ಟ್ ಒಪ್ಕೋಬೇಕು. ನಂದು ಅದು ಚಲೋ ಇಲ್ಲ, ಇದು ಚಲೋ ಇಲ್ಲ ಅಂಥೇಳಿ ಟೆನ್ಷನ್ ತೊಗೊಳ್ಳೋದಿಲ್ಲ. ಸೊ ಟೆನ್ಷನಿಂದ ನಿಮ್ಮ ಸ್ಕಿನ್ ಹಾಳಾಗ್ತೈತಿ. ಸೊ ಹೀಗಾಗಿ ಪೋಸ್ಟ್ ಶವರ್ ರುಟೀನ್ ಈ ಥರ ಇರ್ತೈತೆ ನಂದು. ಅದಾದಮೇಲೆ ಕೈಕಾಲೆಲ್ಲ ಶೇವ್ ಮಾಡಿರೋದ್ರಿಂದ ಭಾಳ ಡ್ರೈ ಆಗಿರ್ತೈತಿ. ಶೇವ್ ಮಾಡಿಲ್ಲ ಅಂತಂದ್ರೂ ಕೂಡ ಯೂಶ್ವಲಿ ಕೈಕಾಲ ಎಲ್ಬೋಸ್ ಭಾಳ ಡ್ರೈ ಆಗಿರ್ತಾವೆ. ಸೊ ಬಾಡಿ ಲೋಷನ್ ಹಚ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಇಲ್ಲಾಂದ್ರೆ ಭಾಳ ಡ್ರೈ ಸ್ಕಿನ್ ಆಗ್ತೈತಿ. ಆ್ಯಂಡ್ ಡ್ರೈ ಸ್ಕಿನ್ ಅವ್ರಿಗಂತೂ ಭಾಳ ಇಂಪಾರ್ಟೆಂಟ್ ಐತಿ. ಮಾಯ್ಶ್ಚರೈಸರ್ ಅವ್ರು ಮರೆಯೋಕೆ ಹೋಗಬಾರ್ದು. ಸೊ ಒಂದು 30 seconds ಅಥವಾ 1 ನಿಮಿಷ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರಿ ಅಂತಂದ್ರೆ ಹಚ್ಕೊಂಡಿರುವಂಥ ಬಾಡಿ ಲೋಷನ್ ಎಲ್ಲ ಸ್ವಲ್ಪ ತ್ವಚೆಯಲ್ಲಿ ಇಳಿಯೋಕೆ ಭಾಳ ಸಹಾಯ ಆಗ್ತೈತಿ. ಸೊ ನಾನಿಲ್ಲಿ ಡವ್ ಅವ್ರದ್ದು ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಫೈನಲಿ ನೇಲ್ ಪೇಂಟ್ ಕೂಡ ಹಚ್ಕೊಂಡೆ ಫೀಟ್ಗೆ. ಸೊ ಎಷ್ಟು ವಿಸಿಬಲ್ ಡಿಫ್ರೆನ್ಸ್ ನೀವು ನೋಡ್ಬೋದು ರಿಸಲ್ಟ್ಸ್ ಹೆಂಗೈತೆ ಅಂತ. ಮೊದಲು ಭಾಳ ಡರ್ಟಿ ಆಗಿತ್ತು ನನ್ನ ಫೀಟ್, ಬಟ್ ಈಗ ಎಷ್ಟು ಚೆನ್ನಾಗೆ ಕಾಣಿಸತೈತಿ ಅಂತೇಳಿ. ಸೊ ಒಂದು ಟೈಮ್ ಮಾಡೋದ್ರಿಂದನೂ ಎಲ್ಲ ಓವರ್ ನೈಟ್ ಎಲ್ಲ ಚೇಂಜಸ್ ಕಾಣಿಸಂಗಿಲ್ಲ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಸೆಲ್ಫ್ ಮೇಂಟೆನೆನ್ಸಿಗೆ ಭಾಳ ಹೆಲ್ಪ್ ಆಗ್ತೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ.